ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದು 2ನೇ ದಿನ ಕಂಟಿನ್ಯೂಷನ್ ವಿಡಿಯೋ ಹಬ್ಬದ್ದಾಗಿತ್ತು. ತುಂಬ ದಿನ ಆದಮೇಲೆ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅಲ್ಲಿಂದ ಬಂದಮೇಲೆ ನಮ್ಮೂರಲ್ಲಿ ಸ್ವಲ್ಪ ಮದುವೆ ಇತ್ತು, ಅಲ್ಲಿಗೆ ಹೋಗಿದ್ದೆ. ಅಲ್ಲಿಂದ ಬಂದಮೇಲೆ ನಮ್ಮ ಮನೇಲಿ ಇಲ್ಲಿ ಸ್ವಲ್ಪ ಮೈಸೂರಲ್ಲಿ ಸ್ವಲ್ಪ ಫಂಕ್ಷನ್ ಇತ್ತು, ಸಣ್ಣ ಫಂಕ್ಷನ್, ದೇವ್ರ ಪೂಜೆ. ಹಾಗಾಗಿ ಅದಕ್ಕಾಗಿ ಮನೆ ಕ್ಲೀನಿಂಗು ಆ ಕೆಲಸ ಸ್ವಲ್ಪ ಅದ್ರಲ್ಲಿ ಬ್ಯುಸಿ ಇದ್ದೆ. ಹಾಗಾಗಿ ನಾನು ವಿಡಿಯೋನ ಎಡಿಟ್ ಮಾಡೋಕ್ಕೆ ನನಗೆ ಟೈಮೇ ಸಿಕ್ಕಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ. ಈ ವಿಡಿಯೋನ ನಾನು ಪುನಃ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೇನೆ ನೈಟ್ ಅವತ್ತು ವಿಡಿಯೋ ಎಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ನೈಟ್ ಅಲ್ಲೇನೆ ನಾನು ಅಕ್ಕ ಸ್ವಲ್ಪ ವಾಕನ್ನ ಕಂಟಿನ್ಯೂ ಮಾಡಿಕೊಂಡು ಹಾಗೇನೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಊರ್ ಮುಂದಕ್ಕೆಲ್ಲ ಹೋದ್ವಿ. ದೇವಸ್ಥಾನ ಎಲ್ಲರೂ ಚೆನ್ನಾಗಿ ರೆಡಿ ಮಾಡಿದ್ರು, ಲೈಟಿಂಗ್ಸ್ ಎಲ್ಲ ತುಂಬ ಸಖತ್ತಾಗಿ ಮಾಡಿದ್ರು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಕ್ಯಾಶುಯಲ್ ಆಗಿ ಮಾತಾಡಿಕೊಂಡು ಎಲ್ಲಾನು ವಿಡಿಯೋ ಮಾಡ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ನೋಡಿ, ಇದು ಕಾಣಿಸ್ತಾ ಇರೋದು ಕೊಂಡಕ್ಕೆ ಬೆಳಗ್ಗೆಗೆಲ್ಲ ರೆಡಿ ಮಾಡ್ಕೊಂಡಿರೋದು ಸೌದೆ ಎಲ್ಲನೂ. ಕೊಂಡಕ್ಕಾಗಿ ಎಲ್ಲನೂ ಅಗದ್ಬಿಟ್ಟು ಭೂಮಿ ಎಲ್ಲಾನು ರೆಡಿ ಮಾಡಿದ್ದಾರೆ. ಇದನ್ನ ನೋಡಿ, ನಾನೇ ನನ್ನ ಕೈಯಿಂದ ಹಾಕಿರುವಂತಹ ಮೆಹಂದಿ. ನಮ್ಮ ಅಕ್ಕನ ರಿಲೇಷನ್ ಹುಡುಗಿಗೆ ನಾನು ಹಾಕಿದಂಥದ್ದು. ಚೆನ್ನಾಗಿದೆ ಹೇಗೆ ಹೇಳಿ. ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಎಲ್ಲ ರೆಡಿ ಆದ್ವಿ. 5 ಗಂಟೆಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಆದ್ವಿ. ಅಕ್ಕ ಈ ರೀತಿ ರೆಡಿ ಆಗಿದ್ರು. ದೇವರು ಬೇಗನೆ 6 ಗಂಟೆ 7 ಅಷ್ಟರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಬೇಗನೆ ಎದ್ದು ರೆಡಿ ಆಗ್ತಾ ಇದ್ವಿ. ನಾನು ರೆಡಿ ಆಗ್ತಾ ಇದ್ದೀನಿ, ಹೇರ್ ಸ್ಟ್ರೈಟ್ ಮಾಡ್ಕೊತಾ ಇದ್ದೆ. ತುಂಬಾ ಫ್ರಿಜಿ ಹೋಗಿತ್ತು ಹೇರು. ಇದು ನೋಡಿ ಪದ್ಯಮ್ಮ ಅವ್ರು ರೆಡಿ ಆಗಿರೋದು, ಯಾವ ರೀತಿ ರೆಡಿ ಆಗಿದ್ದಾರೆ ಅಂತ. ಹಾಗೇನೆ ಪೂಜೆ ತಟ್ಟೆ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು. ದೇವರು ಮೆರವಣಿಗೆಗೆ ಬಂದು ಆಮೇಲೆ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಪೂಜೆ ಇರೋದು. ಹಾಗಾಗಿ ತಂಬಿಟ್ಟು ಎಲ್ಲಾನು ಕೂಡ ಚೆನ್ನಾಗಿ ಅಜ್ಜಿ ಇದನ್ನ ರೆಡಿ ಮಾಡಿದ್ದು. ಹಾಗೇನೆ ರೆಡಿ ಆಗಿದ್ವಲ್ಲ ಅಂತೇಳಿ ಕೆಲವೊಂದು ಫೋಟೋಸ್ ಕೂಡ ತಗೊಂಡ್ವಿ. ನಾನು ಅಕ್ಕ ಅಮ್ಮ ಎಲ್ಲ ಕೂಡ ನಿಂತ್ಕೊಂಡು ಕೆಲವೊಂದು ಫೋಟೋಸ್ಗಳನ್ನ ಮೂಮೆಂಟ್ಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು, ಖುಷಿನೂ ಆಯ್ತು ನಮಗೆ ತಗೊಂಡಿದ್ದು. ಇದೆಲ್ಲ ಒಂಥರ ಮೆಮೊರಿ ಅಲ್ವಾ, ಯಾವಾಗಲೂ ರೀಕಾಲ್ ಮಾಡ್ಬೋದು ಈ ಥರ ಎಲ್ಲ ಮೂಮೆಂಟ್ಸ್ನ ಸ್ಟೋರ್ ಮಾಡೋದ್ರಿಂದ. ನೋಡ್ತಾ ನೋಡ್ತಾ ದೇವ್ರ ಮೆರವಣಿಗೆಗೆ ಬಂದೇ ಬಿಡ್ತು. ಸಖತ್ತಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರು ದೇವ್ರನ್ನ ಮಾತ್ರ. ಆಚರಣೆ ಎಲ್ಲ ಹೇಗಾಯಿತು ಅಂತ ನೀವು ಕೂಡ ಪೂರ್ತಿ ವಿಡಿಯೋನ ನೋಡಿ. ದೇವ್ರ ಕುಂತ ಮುಗಿದ ನಂತರ ಪೂಜೆ ಎಲ್ಲ ಚೆನ್ನಾಗಾಯ್ತು. ಹಾಗೇನೆ ಮಂಗಳಾರತಿನೂ ಕೂಡ ತಗೊಂಡ್ವಿ. ಒಂದೊಂದು ಊರ ಕಡೆ ಒಂದೊಂದು ಥರ ಆಚರಣೆಗಳು, ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ಗಳು ನನಗೆ. ಫಸ್ಟ್ ಆಫ್ ಆಲ್ ನನಗೆ ತುಂಬ ಊರಿಗೆಲ್ಲ ನಾನು ಮೊದಲಿಂದನೂ ಹೋಗ್ತಾ ಇರಲಿಲ್ಲ. ಅಮ್ಮನ ಮನೆಯಲ್ಲೇ ಜಾಸ್ತಿ ಇರ್ತಿದ್ದು ನಾನು. ಚಿಕ್ಕದ್ರಿಂದನೂ ಅಪ್ಪ ಅಮ್ಮನ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ. ಈಗ ಮದುವೆ ಆದಮೇಲೆ ಫಂಕ್ಷನ್ಸ್ಗಳು ಸೆಲೆಬ್ರೇಷನ್ ಅಂತ ನಾನು ಎಲ್ಲಿ ಜಾಸ್ತಿ ಹೊರಗಡೆ ಹೋಗ್ತಾ ಇರೋದೆ. ನನ್ನ ಮದುವೆ ಆಫ್ಟರ್ ಮ್ಯಾರೇಜೇನೆ ನಾನು ಜಾಸ್ತಿ ಫಂಕ್ಷನ್ಸ್ ಅಟೆಂಡ್ ಮಾಡ್ತಾ ಇರೋದು. ಮೊದಲೆಲ್ಲ ಎಲ್ಲೂ ಹೋಗ್ತಿರ್ಲಿಲ್ಲ. ಅಮ್ಮ ಕರೆದಾಗೆಲ್ಲ ಇಲ್ಲ ನಾನು ಬರಲ್ಲ, ನೀನೇ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಿದ್ದೆ. ಮೊದಲೆಲ್ಲ ತುಂಬ ಕಮ್ಮಿ ಮಾತಾಡ್ತಿದ್ದೆ ನಾನು. ಇವಾಗ ಸ್ವಲ್ಪ ಮಾತು ಕಲ್ತಿದ್ದೀನಿ. ಆಫ್ಟರ್ ಮ್ಯಾರೇಜ್ ಈ ಕುಟುಂಬಕ್ಕೆ ಬಂದಮೇಲೆ ಎಲ್ಲ ಫ್ರೆಂಡ್ಲಿಯಾಗಿ ಎಲ್ಲ ತುಂಬ ಜನ ಚೆನ್ನಾಗಿ ಮಾತಾಡೋರೇ ಇರೋದ್ರಿಂದ ನಾನು ಸ್ವಲ್ಪ ಮಾತು ಕಲ್ತಿದ್ದೀನಿ ಅಂತ ನನಗೆ ಫೀಲ್ ಆಗುತ್ತೆ ಇವಾಗ. ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಕೊಂಡಕ್ಕೆಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಕಡೆ ಎಲ್ಲ ಆಳ ತೆಗಿಯಲ್ಲ ಜಾಸ್ತಿ, ಉದ್ದ ತುಂಬ ಇರುತ್ತೆ ನಮ್ಮೂರಲ್ಲಿ ರಂಗಸಮುದ್ರದಲ್ಲಿ. ಬಟ್ ಇಲ್ಲಿ ತುಂಬ ಆಳ ತೆಗ್ದಿದ್ರು, ಸ್ವಲ್ಪ ಚಿಕ್ಕದಾಗಿತ್ತು. ನೋಡಿ ಎಲ್ಲರೂ ತಂಬಿಟ್ಟನ್ನ ರೆಡಿ ಮಾಡ್ಕೊಂಡು ಬಂದು ಸಾಲಾಗಿ ನಿಂತ್ಕೊಂಡಿದ್ದಾರೆ. ದೇವ್ರಿಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಒಬ್ಬೊಬ್ರು ಒಂದೊಂದು ಥರ ಡಿಫ್ರೆಂಟ್ ಆಗಿ ಒಳ್ಳೆ ಫಂಕ್ಷನ್ಗೆ ಅಥವಾ ರಿಸೆಪ್ಷನ್ಗೆ ಬಂದೋರ ರೆಡಿಯಾಗಿ ಬಂದಿದ್ರು ಕೆಲವೊಬ್ಬರಂತೂ ಕೂಡ. ನೋಡೋಕೆ ಮತ್ತೆ ತುಂಬ ಹೊಸ ಎಕ್ಸ್ಪೀರಿಯನ್ಸ್ ಇದು ಈ ಥರ ನನಗೆ. ನಮ್ಮ ಕಡೆ ಎಲ್ಲ ನೈಟ್ ಮಾಡ್ತಾರೆ, ಇವ್ರ ಕಡೆ ಎಲ್ಲ ಬೆಳಗ್ಗೆ ತಂಬಿಟ್ಟನ್ನ ಆರತಿ ಕೊಡ್ತಾರೆ. ಆ ಮಡಿ ಬಟ್ಟೆನ ಹಾಸಿದ್ಮೇಲೆ ಅದ್ರ ಮೇಲೆ ಎಲ್ಲ ತಂಬಿಟ್ಟನ್ನು ಕೂಡ ಜೋಡಿಸ್ಕೊಳ್ಬೇಕು. ಅದು ಇಲ್ಲಿನ ಸಂಪ್ರದಾಯ.
ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಎಲ್ಲ ಅಂಬೇಡ್ಕರ್ ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಕಲರ್ ಕಲರ್ ಹೂಗಳು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಕೆಲವೊಂದು ಹೂಗಳನ್ನ ನಾನಂತೂ. ಬೇವಿನ ಸೊಪ್ಪು ಮತ್ತೆ ಗಣಗ್ಲೆ ಹೂವು ತುಂಬಾ ಹೂಗಳನ್ನ ತಗೊಂಡ್ಬಂದಿದ್ದಾರೆ ಅಲಂಕಾರಕ್ಕೋಸ್ಕರ. ಕೆಲವೊಬ್ರಂತೂ ಹೂವು ಲಕ್ಷ್ಮಿ ಅಲಂಕಾರ ಮಾಡ್ಕೊಂಡು ತಗೊಬಂದಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಏನ್ ಸಕ್ಕತ್ತಾಗಿ ಮಾಡಿದ್ದಾರೆ. ನಾನಂತೂ ಈ ತರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನೋಡ್ತಾ ಇರೋದು. ನನಗಂತೂ ತುಂಬಾ ಇಷ್ಟ ಆಯ್ತು. ಸ್ವಲ್ಪ ಹೊತ್ತು ಹಾಗೆ ನಿಂತಿದ್ದೆ ಅದನ್ನೇ ನೋಡ್ತಾ ನಾನಂತೂ. ಯಾವ ರೀತಿ ಅಲಂಕಾರ ಮಾಡಿರೋದನ್ನ ಗೊತ್ತಾಗ್ತಾ ಇಲ್ಲ. ಯಾವ ರೀತಿ ಈ ತರ ಎಲ್ಲ ಟೆಕ್ನಿಕ್ ಯೂಸ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಗಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು ದೇವರು ಮೆರವಣಿಗೆಗೆ ಬರುತ್ತೆ ಅಂತೇಳಿ ಆ ಕಡೆ ಈ ಕಡೆ 2 ಲೈನ್ ಮಾಡ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ. ದೇವ್ರ ಪೂಜೆಗೆ ಮಂಗಳಾರತಿಗೋಸ್ಕರ ಎಲ್ಲರೂ ಕೂಡ. ದೇವ್ರಿಗೆ ಇದು ತಂಪು ತರೋದು ಅಂತ ಮಾಡ್ತಾರೆ. ನಾನು ಅಕ್ಕ ಭಾವ ಮೇಲೋಗಿ ನಿಂತಿದ್ವಿ. ಮೇಲ್ಗಡೆಯಿಂದನೇ ವ್ಯೂ ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಈ ಟೈಮಲ್ಲಿ ನಾನು ನನ್ನ ಹಸ್ಬೆಂಡ್ನ ಮಿಸ್ ಮಾಡ್ಕೊತಾ ಇದ್ದೆ. ಬಿಕಾಸ್ ನಾವು ಇವರೆಲ್ಲ ಸೇರ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಟೈಮ್ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ, ಆ ರೀತಿ ಸ್ಪೆಂಡ್ ಮಾಡ್ತೀವಿ. ಅಲ್ಲಿಂದ ಬಂದಮೇಲೆ ರೀಲ್ಸು ಮತ್ತೆ ಫೋಟೋ ಶೂಟು ನಡೀತಾ ಇತ್ತು. ಅಕ್ಕ ರೀಲ್ಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು, ಹಾಗಾಗಿ ರೀಲ್ಸ್ಗೆ ಹೋಗಿ ತುಂಬ ಪ್ರಯತ್ನ ಮಾಡ್ತಾ ಇದ್ರು. ಹಾಗೆ ನಾನು ಅವರು ಕೂಡ ಅಲ್ಲೇ ಪಕ್ಕದಲ್ಲಿ ಗದ್ದೆ ಎಲ್ಲ ಇತ್ತಲ್ಲ, ಅಲ್ಲೆಲ್ಲ ಹೋಗಿ ಕೆಲವೊಂದು ಫೋಟೋಸ್ ಎಲ್ಲ ತಗೊಂಡ್ವಿ. ಅಕ್ಕ, ನಾನು, ಭಾವ, ಅಮ್ಮ ಎಲ್ಲ ಕೂಡ ಫೋಟೋಸ್ ಎಲ್ಲ ತಗೊಂಡ್ವಿ. ತುಂಬಾನೇ ಚೆನ್ನಾಗಿತ್ತು. ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತು. ಅಮ್ಮ ಬೆಳಗ್ಗೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟನ್ನ ಮಾಡಿದ್ರು, ವೆಜಿಟೇಬಲ್ಸ್ ಎಲ್ಲ ಹಾಕಿ ತುಂಬಾ ಸಕ್ಕತ್ತಾಗಿತ್ತು. ಆಲ್ಸೋ ಶಾವಿಗೆ ಉಪ್ಪಿಟ್ಟು ಈಸ್ ಮೈ ಫೇವ್ರೆಟ್ ಫುಡ್. ನನ್ನ ಹಸ್ಬೆಂಡು ಮತ್ತು ಅವ್ರ ಅಕ್ಕ ಕೆಲವೊಂದು ಇಂಟರ್ವ್ಯೂಗಳೆಲ್ಲ ಮಧ್ಯಾಹ್ನ ಬರೋರಿದ್ರು. ಹಾಗಾಗಿ ನಾನು, ಅಕ್ಕ, ಅಜ್ಜಿ, ಅಮ್ಮ ಎಲ್ಲ ಸೇರ್ಕೊಂಡು ಅಡುಗೆಗೋಸ್ಕರ ರೆಡಿ ಮಾಡ್ಕೊತಾ ಇದ್ವಿ. ಏನು ಮಾಡ್ತಾ ಇದ್ದೀರಾ ಈಗ? ಬಿರಿಯಾನಿ. ಇದು ನೀರು ಹಾಕಕ್ಕ? ಇದು ಬೇಯಿಸಿಟ್ಕೊಂಡಿರೋ ಮಟನ್ನು. ರಾಧಾಕೌರ್ ಅಮ್ಮನೂ ಕೂಡ ಚೆನ್ನಾಗಿ ಅಡುಗೆನ ಮಾಡ್ತಾರೆ. ನಾನು ಟೇಸ್ಟ್ ಮಾಡಿದ್ದೀನಲ್ಲ, ಅವ್ರ ಮನೆಗೆ ಬೆಂಗಳೂರು ಹೋದಾಗೆಲ್ಲ ಕೂಡ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಫುಡ್ನ ಮಾಡಿ ಪ್ರಿಪೇರ್ ಮಾಡಿ ನಮಗೆ ಬಡಿಸಿದ್ದುಂಟು. ತುಂಬ ಚೆನ್ನಾಗಿ ಅಡುಗೆ ಅವ್ರ ಕೈಲೂ ಆಗುತ್ತೆ. ಏನದು ಸಾಂಬಾರು ಪೌಡರ? ಮಟನ್ ಸಾರು ಏನ ನೋಡ್ತಲಕ್ಕು ಎಲ್ಲ ಆಯಿತು. ಆಮೇಲೆ ಬಂದು ಎಲ್ಲ ಊಟ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಆಲದ ಮರದ ನೆರಳಲ್ಲೆಲ್ಲ ಕೂತಿದ್ವಿ. ಅವ್ರ ಅಕ್ಕ ಎಲ್ಲ ಬಂದರು. ನನ್ನ ಹಸ್ಬೆಂಡ್ 4 ಗಂಟೆ ಮೇಲೆ ಡ್ಯೂಟಿ ಮುಗಿಸ್ಕೊಂಡು ಬರೋರಿದ್ರು. ಚೆನ್ನಾಗಿ ಚುಚ್ಕೋತಾ ಇದ್ದೀರಾ ಬಿಡಿ. ಕಳಿಸೋಣ ಅಂತ ಮಾಡಿದೆ. ತೋರಿಸ್ಬಿಡು, ನಾನು ಯೂಟ್ಯೂಬ್ಗೆ ಹಾಕ್ಬಿಡ್ತೀನಿ. ಬೇಡ. ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದು ಊಟ ಎಲ್ಲ ಮುಗಿಸಿದ್ರು. ಆಮೇಲೆ ಎಲ್ಲ ಸೇರ್ಕೊಂಡು ಬಾಕಿ ಅಂತ ಹೊರಟ್ವಿ, ಅವ್ರ ಅಕ್ಕ, ಭಾವ, ನಾವೆಲ್ಲ. ಇವರು ನಮ್ಮ ಹಸ್ಬೆಂಡ್ ಅವರ ಮೊದಲನೇ ಅಕ್ಕ. ಇವರು ಬೆಂಗಳೂರಲ್ಲಿ ಇರೋದು. ಹಸ್ಬೆಂಡ್ಗೆ ರಾಧಕ್ಕ ಮಾವನ ಮಗಳಾಗಬೇಕು. ಎಲ್ಲ ಟರ್ನ್ ಆಗಿ ನಾಳೆಗೆ ಡಿವೋರ್ಸು. ಅಲ್ಲಿಂದ ಮಾರ್ನಿಂಗ್ ಎದ್ಬಿಟ್ಟು ನಾವು ಮೈಸೂರಿಗೆ ಬಂದ್ವಿ. ಅಲ್ಲಿ ನಮ್ಮ ಮನೆಯವರ ಲಾಸ್ಟ್ನೇ ಅಕ್ಕನ ಮಕ್ಕಳು ಬಂದಿದ್ದರು. ಅವ್ರನ್ನ ನಾನು ನಮ್ಮೂರಲ್ಲಿ ಮದುವೆ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಅಂತ ಕರ್ಕೊಂಡೋಗಿದ್ದೆ. ಆಮೇಲೆ ನಮ್ಮ ಅಣ್ಣ ನಾನು ಇಬ್ಬರು ಸೇರಿಕೊಂಡು ನಮ್ಮ ಅಣ್ಣ ನಮ್ಮನ್ನೆಲ್ಲರನ್ನೂ ತಲಕಾಡಿಗೆ ಅಂತ ಕರ್ಕೊಂಡೋದ. ಅಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.